ನೋಡಿ, ಇವರು ಯಾರು ಇವಾಗ ಪಾದಯಾತ್ರೆ ಮಾಡ್ತಾವ್ರೆ, ಯಾರ ವಿರುದ್ಧ ಪಾದಯಾತ್ರೆ ಮಾಡ್ತಾವ್ರೆ? ಸರ್ಕಾರದ ವಿರುದ್ಧ. ಮೂಡ ಸ್ಕ್ಯಾಮ್ನ ರೂವಾರಿಗಳು ಯಾರು ಗೊತ್ತಾ ನಿಮ್ಗೆ? ಮೂಡ ಸ್ಕ್ಯಾಮ್ನ ರೂವಾರಿಗಳು ಕುಮಾರಸ್ವಾಮಿ, ಜಿಟಿ ದೇವೇಗೌಡ, ಸಾರಾ ಮಹೇಶು, ರಾಮದಾಸು, ಆಮೇಲೆ ಪ್ರತಾಪ್ ಸಿಂಹ, ಇವರೆಲ್ಲರೂ ರೂವಾರಿಗಳು ಇದ್ರಲ್ಲಿ. ನಮ್ಮವ್ರು ಇರೋದು ನಮ್ದು 3 ಎಕರೆ ಹೋಗಿತ್ತು, 14 ಸೈಟ್ ಸಿಕ್ಕಿದೆ ಅಷ್ಟೇ. ನಮ್ದು ಜಾಸ್ತಿ ಇದೆ. ಇಲ್ಲ, ನಾನು ನಮ್ದು ಹೆಂಗೆ ಕಡಿಮೆ? ನಮ್ದು 3.16 ಇದೆ. ನಾವೇನ ತಪ್ಪು ಮಾಡಿದ್ರೆ ಉಪ್ಪು ತಿಂದವ್ರು ನೀರ್ ಕುಡಿತಾರೆ, ನಮ್ಗೆ ತೊಂದ್ರೆ ಇಲ್ಲ. ಆದ್ರೆ ಪಾದಯಾತ್ರೆ ಮಾಡ್ತೀನಿ ಅಂದವ್ರು ಇವತ್ತು ಡೆವಲಪ್ಡ್ ಕೋಲ್ಡ್ ಫೀಟ್ ನಡಕ್ತಾವ್ರೆ. ಪಾದಯಾತ್ರೆ ಮಾಡಿದ್ಮೇಲೆ ಕಮಿಷನ್ ಅಲ್ಲಿ ಎಲ್ಲ ನಮ್ ಬಂಡವಾಳ ಹೊರಗ್ ಬೀಳುತ್ತಲ್ಲ, JDS ಬಂಡವಾಳ, A ಟೀಮ್ B ಟೀಮ್ ನ ಬಂಡವಾಳ ಹೊರಗ್ ಬೀಳುತ್ತಲ್ಲ. ಅವಾಗ ಜನ ಕೇಳ್ತಾರೆ, ಯಾರ ವಿರುದ್ಧಪ್ಪ ನೀವು ಪಾದಯಾತ್ರೆ ಮಾಡಿರೋದು? ಯಾವ ಪುರುಷಾರ್ಥಕ್ಕಾಗಿ ನೀವು ಪಾದಯಾತ್ರೆ ಮಾಡಿದ್ರಿ ಅಂತ ಜನ ಕೇಳ್ತಾರೆ ಅಂತ ಅವ್ರಿಗೂ ಗೊತ್ತು. ಅದಕ್ಕಾಗಿ ಇವರು ಇವತ್ತು ಪಾದಯಾತ್ರೆನ ಅವ್ರ ಕಡೆಯವರೇನೆ ಪಾದಯಾತ್ರೆ ಬೇಡ, ನಾವೇನ ಬೇಡ ಅಂದ್ವಾ? ಪಾದಯಾತ್ರೆ ಮಾಡಿ. ಯಾಕಂದ್ರೆ ನಿಮ್ಮ ಏನೇನು ನಿಮ್ಮ ಅನ್ಯಾಯಗಳು, ನೀವೇನೇನು ಮೋಸಗಳು, ಏನೇನು ನಿಮ್ ಪಾಪಗಳು ಮಾಡಿದ್ರಲ್ವಾ ಮೂಡದಲ್ಲಿ, ಎಲ್ಲ ಪಾಪಗಳು ಹೊರಗ್ ಬೀಳ್ತವೆ. ಜಿಟಿ ದೇವೇಗೌಡರ ಮಗನ ಹೆಸರು ಮೇಲೆ 105 ಸೈಟ್ಗಳಿದಾವೆ ಅವ್ರ ಫ್ಯಾಮಿಲಿ ಮೇಲೆ ಅಂತ ಇದೆ. ಅವೆಲ್ಲ ಹೊರಗ್ ಬೀಳ್ತಾವೆ. ಬರ್ಲಿ, ನಮ್ದೇನಿದೆ? ನಾವೇನೇನು ಪಾದಯಾತ್ರೆ ಮಾಡ್ಬೇಡಿ ಅಂದ್ವಾ? ಪಾದಯಾತ್ರೆ ಮಾಡೋದು ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಪ್ರತಿಯೊಬ್ಬರಿಗೂ. ಈಗ ನಾನು ಹೊರಟ್ಬೋದು, ಇಲ್ಲಿಂದ ಡೆಲ್ಲಿಗೆ ಹೊರಟ್ಬೋದು. ನಾನು ನಾಳೆ ಬೆಳಿಗ್ಗೆ ಅನ್ಕೊಂಡ್ರೆ ಮೋದಿ ವಿರುದ್ಧ, ನಿರ್ಮಲಾ ಸೀತಾರಾಮನ್ ವಿರುದ್ಧ ನಾನು ಬೆಂಗಳೂರಿಂದ ಡೆಲ್ಲಿಗೆ ಪಾದಯಾತ್ರೆ ಮಾಡಿದ್ರೆ ಯಾರನ್ನ ಬೇಡ ಅಂತಾರ? ಮಾಡ್ಕೋ. ಆದ್ರೆ ಜನ ನಾಳೆ ಬೆಳಿಗ್ಗೆ ನಿಮ್ದೆಲ್ಲ ಬಂಡವಾಳ ಹೊರಗ್ ಬಿದ್ದಾಗ ನಿಮ್ಗೆ ಪ್ರಶ್ನೆ ಮಾಡ್ತಾರೆ, ಯಾರ ವಿರುದ್ಧ ಕಣಯ್ಯ ನೀವೆಲ್ಲ ಪಾದಯಾತ್ರೆ ಮಾಡಿದ್ದು ಅಂತ. ಅವರೇ ಹಿಮ್ಮೆಟ್ಟಿದ್ರು ಅಥವಾ ನೀ ಹಿಮ್ಮೆಟ್ಟಿಸಿದ್ರು ಹೇಗೆ ಸರ್? ಇದು ನಾವೇನ್ ಹಿಮ್ಮೆಟ್ಟಿಲ್ಲ, ನಮ್ದೇನು ತೊಂದ್ರೆ ಇಲ್ಲ. ನಾವ್ ಹೇಳಿದ್ದು ಏನಂದ್ರೆ, ಜನಜಾತ್ರೆ ಮಾಡಿದ್ರೆ ನೀವು ಇವತ್ತಿನ ಕಾಲಘಟ್ಟದಲ್ಲಿ ಮಳೆಗಳು ಬರ್ತಾ ಇದಾವೆ, ಪ್ರಾಬ್ಲಮ್ಸ್ ಇದಾವೆ, ಅದಕ್ಕೆ ನೀವು ಮುಂದೂಡಿ ಅಂತ ಹೇಳಿದೀವಿ ಅಷ್ಟೇ. ನಾವೇನ್ ಅವ್ರಿಗೇನು ಇದೇನು ಹೇಳಿಲ್ಲ. ಇವಾಗ ರೈಟ್ ಟೈಮ್ ಅಲ್ಲ, ಮೋಸ್ಟ್ಲಿ ನಿಮ್ಗೂ ಪ್ರಾಬ್ಲಮ್ ಆಗ್ಬೋದು. ಯಾರನ್ನ ಈ ಇದ್ರಲ್ಲಿ ಜನಕ್ಕೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಇವೆಲ್ಲಕ್ಕೋಸ್ಕರ ನಾವು ಹೇಳಿದ್ವಿ ಅಷ್ಟೇ. ಅಂದ್ರೆ ನಾವು ಪರ್ಮಿಷನ್ ಕೊಡಲ್ಲ ಅಂದ್ವಿ. ಹೋಗಂಗಿದ್ರೆ ಹೋಗಿ, ನಾವೇನು ಮಾಡಕ್ಕಾಗಲ್ಲ. ಇಲ್ಲ, ನೀವು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರ ಸರ್ ಅವ್ರಿಗೆ ಅಂತ? ನಾನು ಎಲ್ಲ ನೋಡ್ದೆ, ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ. ಓಕೆ, ಪೊಲೀಸ್ ಪರ್ಮಿಷನ್ ಸೀಕ್ ಮಾಡಿದ್ದಾರೆ. ನಾವು ಕೇವಲ ಪರ್ಮಿಷನ್ ಕೊಡ್ಲಿಲ್ಲ ನಮ್ಮ ಮಾತ್ರಕ್ಕೆ ಅವ್ರ ಪಾದಯಾತ್ರೆ ನಿಲ್ಲಿಸ್ತಾರೆ ಅಂತಕ್ಕಂಥದ್ದು ಸರಿಯಾದ ಕಾರಣ ಆಗ್ಲಿಕ್ಕಿಲ್ಲ. ಪ್ರಾಯಶಃ ಬೇರೆ ಇನ್ನೇನೋ ಕಾರಣಗಳಿದೆ ಅಂತ ಅನ್ಸ್ಬೋದು ನಮ್ಗೆ. ಅದೇ ನಾನು ಹೇಳ್ತೀನಲ್ವಾ, ನಾವೇನ್ ಅವ್ರಿಗೇನ್ ಮಾಡ್ಬೇಡಿ ಅಂತ ಏನ್ ಹೇಳಿಲ್ಲ. ಪೊಲೀಸ್ ಪರ್ಮಿಷನ್ಸ್ ಅಲ್ಲಿ ಇನ್ನ ಲೇಟ್, ಅವ್ರಿಗಿನ್ನ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಓಕೆ, ಪೊಲೀಸ್ ಪರ್ಮಿಷನ್ಸ್ ಕೊಟ್ಟಿರ್ಲಿಲ್ಲ. ಅವ್ರು ಹೋಗಿ ಅವ್ರಿಗೆ ಅವ್ರ ಕ್ವಶನ್ಸ್ ಆನ್ಸರ್ ಮಾಡಿದ್ರೆ ಬಹುಶಃ ಕೊಡ್ತಾ ಇದ್ರೇನೋ, ನನ್ಗೇನ್ ಗೊತ್ತಿಲ್ಲ, ಅದ್ರ ಮಾಹಿತಿ ಇಲ್ಲ. ಅಲ್ಲ, ಈಗ ರಾಜಕೀಯವಾಗಿ ಏನ್ JDS ಮತ್ತು BJP ಈ ಮೈತ್ರಿಯ ಭಾಗವಾಗಿ ಏನ್ ಪಾದಯಾತ್ರೆ ಮಾಡ್ತಿದಾರಲ್ಲ, ಈ ಪಾದಯಾತ್ರೆದಲ್ಲಿ ಜನತಾದಳದವರು ಸ್ವಲ್ಪ ಯಾಕೋ ಇಂಡೇಟ್ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಿರ್ಬೋದು? ಅವ್ರು ಹೇಳ್ತಾರೆ, ಈಗ ಮಳೆಗಾಲ, ಕೃಷಿ ಚಟುವಟಿಕೆಗಳು ಆರಂಭ ಆಗುವಂತ ಕಾಲ, ಇಂಥ ಸಂದರ್ಭದಲ್ಲಿ ಪಾದಯಾತ್ರೆ ಅಗತ್ಯ ಇಲ್ಲ, ನಾವು ಸ್ವಲ್ಪ ಮುಂದೂಡೋಣ ಅಂತ ಹೇಳ್ತಾರೆ. ಇದು ಸರಿಯಾದ ಕಾರಣ ಅಂತ ಅನ್ಸುತ್ತಾ ಅಥವಾ ಬೇರೆ ಏನಾದ್ರು ಇರ್ಬೋದಾ ಅಂತ? ನಾನು ಅದೇ ಹೇಳಿದೆ ಅಲ್ವಾಗ, ಜನ ಕೇಳ್ತಾರೆ ಇವರು ಯಾರ ವಿರುದ್ಧ ಪಾದಯಾತ್ರೆ ಅಂತ. ನಾಳೆ ಬೆಳಿಗ್ಗೆ ಪ್ರತಾಪ್ ಸಿಂಹಂದು, ರಾಮದಾಸು, ಸಾರಾ ಮಹೇಶ್ದು ಇವ್ರದೆಲ್ಲ ಹೊರಗ್ ಬಿದ್ರೆ, ಕುಮಾರಸ್ವಾಮಿದು ಇವ್ರದೆಲ್ಲ, ಯಡಿಯೂರಪ್ಪ ಅವರ ಅಕ್ಕನ ಮಗ ರಾಜೇಶ್ದು ಇದೆ ಇದ್ರಲ್ಲಿ ಕೈವಾಡ. ಸೊ ಹಿಂಗೆಲ್ಲ ಈಗ ಅವ್ರು ಹೇಳ್ತಾರೆ, ಸ್ವತಃ ರಾಜ್ಯದ ಅಧಿಕಾರವನ್ನ, ರಾಜ್ಯದ ಏನು ಆಡಳಿತವನ್ನ ನಿರ್ವಹಿಸುವಂತ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ನಾವು ಇದನ್ನ ತುಂಬಾ ಮುಖ್ಯವಾಗಿ ತೆಗೆದುಕೊಂಡು ಪಾದಯಾತ್ರೆ ಮಾಡ್ತಿದೀವಿ, ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧವೇ ಹೋರಾಟ ಅಂತ ಹೇಳ್ತಿದಾರಲ್ಲ. ನಾವ್ ಹೇಳಿದ್ವಲ್ಲ, ನಮ್ದು 3.25 ಎಕರೆ ಹೋಗಿದೆ, 14 ಸೈಟ್ ಸಿಕ್ಕಿದೆ. ಎಲ್ಲಿಂದ ಬಂದಿದೆ ಪ್ರಾಬ್ಲಮ್? ಈಗ ನೀವು ಹೇಳ್ಬೋದು, ಸಮರ್ಥನೆ ಮಾಡ್ಕೊಳ್ಬೋದಲ್ಲ ಸರ್. ಈಗ ಸರ್ಕಾರದ ಮೇಲೆ ಇಂಥದೊಂದು ಗುರುತರ ಆರೋಪ ಬಂದಾಗ ಅದು ಸಹಜವಾಗಿ ವಿಪಕ್ಷಗಳು ಅದನ್ನ ತೆಗೆದುಕೊಂಡಿರ್ತವೆ. ರಾಜಕೀಯವಾಗಿ ಅದನ್ನ ಬಿಡ್ಬೇಕಲ್ಲ, ಅಸ್ತ್ರವಾಗಿ ತೆಗೆದುಕೊಳ್ತಾವಲ್ವಾ? ಈಗ ಏನ್ ಮಾಡ, ನಾನು 3.16 ಎಕರೆ ನಿಮ್ಗೆ ಸರ್ಕಾರಕ್ಕೆ ಕೊಟ್ಬಿಟ್ಟು ನಾವು 14 ಸೈಟ್. ಈಗ 3.1 ಆಗಿತ್ತು, ಅದಕ್ಕೂ ಮುಂಚೆನೆ ಅಲ್ಲಿ ಹಂಚಿಕೆ ಆಗಿತ್ತು ಅಥವಾ ಆಗಿಲ್ವಾ, ಅದೆಲ್ಲವನ್ನು ಕೂಡ ಒಂದು ಪಾರದರ್ಶಕವಾದ ತನಿಖಾ ಸಂಸ್ಥೆಗಳು ತನಿಖೆ ನಡೆದಾಗಲೇ ಗೊತ್ತಾಗುವಂತದ್ದು. ಅಲ್ಲಿವರೆಗೂ ಸಮರ್ಥನೆ ಮತ್ತೆ
ಆರೋಪಗಳು ನಡೆದೇ ನಡೀತಾವಲ್ವಾ? ನನಗೆ ಪ್ರೈಮ್ ಆಫೀಸಿಯಾಗಿ ಹಿಂಗ್ ಕಾಣಿಸ್ತಾ ಇದೆ, ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ಅವ್ರದ್ದು ಏನು ತಪ್ಪಿಲ್ಲ ಅಂತ ನನಗ್ ಕಾಣಿಸ್ತಾ ಇದೆ. ನೀವು ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂದಿದ್ರೆ ನನ್ನ ಅನಿಸಿಕೆಗಳು ಹಂಚ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈಗ ದೆಹಲಿಗೆ ಭೇಟಿ ಕೊಟ್ಟರೋ ಉದ್ದೇಶ ಏನಂದ್ರೆ ನಾ ಏನಾದ್ರು ತಂತ್ರಗಾರಿಕೆ ಮಾಡ್ಬೇಕಾ ಬೇಡವಾ ಅಥವಾ ಇದನ್ನ ಹೆಂಗ್ ನೋಡ್ಬೇಕು ಅಂತ ಏನಾದ್ರು ಆ ಒಂದು ಉದ್ದೇಶಕ್ಕೋಸ್ಕರ ಉಭಯ ನಾಯಕರು ದೆಹಲಿಗೆ ಹೋಗಿ ಚಿಂತನೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ಬರ್ತಾ ಇದೆ. ಏನ್ ಕಾರಣ? ನೋಡಿ, ಉಭಯ ನಾಯಕರು ಹೋಗಿರೋದು ಅಲ್ಲಿ ಬೇರೆ ಬೇರೆ ಮಿನಿಸ್ಟ್ರಿಗಳಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಮಾತಾಡೋದಕ್ಕೆ, ಮತ್ತೆ ಪ್ರಧಾನಿ ಜೊತೆನೂ ಮಾತಾಡ್ಬೋದು ಅಂತ ಸುದ್ದಿ ಇದೆ. ಅದ್ರ ಮಧ್ಯದಲ್ಲಿ ನಾರ್ಮಲಿ ವಾಡಿಕೆ ಏನಿದೆ ಅಂದ್ರೆ ಹಂಗ ಹೋದಾಗ ನಮ್ಮ AICC ಆಫೀಸ್ಗೆ AICC ಅಧ್ಯಕ್ಷರಿಗೂ ಮೀಟ್ ಮಾಡೋದು ಹಂಗಂತೂ ಒಂದ್ಕಳಕ್ ಆಗಲ್ಲ ಸರ್. ಒಂದು ಭಾಗ ಅದಾಗಿರುತ್ತೆ, ಇನ್ನೊಂದು ಭಾಗ ಇದ್ದೇ ಇರುತ್ತೆ. ಹಿಂಗ್ ನೋಡಿ, ವಿಪಕ್ಷಗಳು ರಾಜ್ಯದಲ್ಲಿ ಈ ರೀತಿ ನಮ್ಮ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ನಾವೇನ್ ಮಾಡ್ಬೇಕು ಅಂತೇಳಿ ನಿಮ್ಮ ಏನು ರಾಹುಲ್ ಗಾಂಧಿ ಇರ್ಬೋದು ಮತ್ತೆ ರಾಷ್ಟ್ರೀಯ ನಾಯಕರ ಜೊತೆ ಒಂದು ಗಂಭೀರವಾದ ಚರ್ಚೆ ನಡೆದಿರುತ್ತೆ ಅಲ್ವಾ? ನೋಡಿ, ಒಳಗಡೆ ಚರ್ಚೆಗಳು ಏನೇನ್ ನಡೆದಿದಾವೋ ನನಗ್ ಗೊತ್ತಿಲ್ಲ. ಬಟ್ ಮೀಡಿಯಾದಲ್ಲಿ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ರಾಹುಲ್ ಗಾಂಧಿ ಅವರು ಕೇಳಿದಾರಂತೆ, ಇದ್ರ ಬಗ್ಗೆ ಮಾಹಿತಿ ಕೇಳಿದಾರಂತೆ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲೆಲ್ಲ ತೆಗೆದಿದಾರಲ್ಲ ಏನಿದು ಅಂತ. ಸೊ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟಿರ್ತಾರೆ. ಆಮೇಲೆ ಅವಾಗ ಚರ್ಚೆ ಮಾಡಿರ್ತಾರೆ, ಏನೇನ್ ಮಾಡ್ಬೇಕು ಏನು ಅಂತ ಚರ್ಚೆ ಮಾಡಿರ್ತಾರೆ. ಒಂದು ರಾಜಕೀಯ ಪಕ್ಷ ಒಂದು ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿಯಲ್ಲಿ ನಡೆದಿರೋ ವಿಷಯ ಬಗ್ಗೆ ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡೋದ್ರಲ್ಲಿ ಏನ್ ತಪ್ಪೇನಿಲ್ಲಲ್ವಾ ಸರ್? ಓಕೆ, ಇವೆಲ್ಲ ಆಯ್ತು ಸರ್. ಈಗ ನೀವೇನ್ ಹೇಳ್ತಾ ಇದ್ದೀರಿ, ಈಗ ಪಾರ್ವತಿ ಸಿದ್ದರಾಮಯ್ಯನವ್ರದ್ದು ಕೇಳಿದಾಗ ನೀವು ರಾಮದಾಸ್ ಹೆಸರು, ಪ್ರತಾಪ್ ಸಿಂಹ ಹೆಸರು, ಹೀಗೆ ಯಾರ್ಯಾರ ಹೆಸರು ಹೇಳ್ತಾ ಇದ್ದೀರಿ. ಆ ದಾಖಲೆಗಳಿದ್ರೆ ನೀವ್ ಯಾಕೆ ಸರ್ ಇನ್ನೂ ರಿಲೀಸ್ ಮಾಡ್ತಾ ಇಲ್ಲ? ನೀವ್ ಇನ್ನೂ ಕಾಯ್ತಾ ಇದ್ದೀರಾ? ಟೈಮ್ ಏನ್ ಕಥೆ ಅಂತ? ಅಲ್ಲ, ಕಮಿಷನ್ ಮಾಡಿದೀವಲ್ವಾ, ಈಗ ಅವ್ರು ತೆಗಿಸ್ತಾರೆ. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅದ್ರ ಬಗ್ಗೆ? ವಿ ಹ್ಯಾವ್ ಆಲ್ರೆಡಿ ಗಿವನ್ ಇಟ್ ಟು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಹೂ ಇಸ್ ಪ್ರೋಬಿಂಗ್ ಮೂಡ ಚಾರ್ಜಸ್. ಅವ್ರು ತೆಗೆದು ಹೇಳ್ತಾರೆ. ನಾವ್ ಹೇಳಿದ್ರೆ ನೀವು ನಂಬ್ತೀರಾ? ಈಗ ನಾವು ಇದನ್ನ ಕೇಳಿದ ತಕ್ಷಣ, ಈಗ ಪಾರ್ವತಿ ಸಿದ್ದರಾಮಯ್ಯನವ್ರದ್ದು ಹೇಳಿದ ತಕ್ಷಣ ನೀವೇನ್ ಮಾಡ್ತೀರಿ? ನೀವು ಒಂದಷ್ಟು ಹೆಸರುಗಳು ತಗೊಳ್ತೀರಾ. ಆ ದಾಖಲೆಗಳು ನಿಮ್ಮ ಹತ್ರ ಇದ್ರೆ ಸರ್ಕಾರ ರಿಲೀಸ್ ಮಾಡ್ಬೋದಲ್ಲ? ಎನ್ಕ್ವೈರಿ ಕಮಿಷನ್ ಪಕ್ಕದಲ್ಲಿ ಇರೋಣ, ದಟ್ ಇಸ್ ಡಿಫರೆಂಟ್. ಅಲ್ಲ, ನಮ್ಮವರು ಎಲ್ಲ ರಿಲೀಸ್ ಮಾಡಿದಾರಲ್ಲ. HD ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ 48 ಸೈಟ್ ರಿಲೀಸ್ ಮಾಡಿದಾರಲ್ಲ. ಸೊ ಒನ್ ಬೈ ಒನ್ ರಿಲೀಸ್ ಮಾಡ್ಕೊಂತ ಹೋಗ್ತೀವಿ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಯಾವಾಗ ರಿಲೀಸ್ ಮಾಡ್ತಿರೋದು ಅಂತ ಕೇಳ್ತಾ ಇರೋದು. ಎಲ್ಲ ಹೋಗಿ ಕಮಿಷನ್ ಮುಂದೆ ಕೊಡ್ತೀವಿ. ಕಮಿಷನ್ ಇದೆ ಅಲ್ವಾ, ಅವ್ರ ಮುಂದೆ ಕೊಡ್ತೀವಿ. ಕಮಿಷನ್ಗೆ ಏನೇನ ಅವ್ರ ಗಮನಕ್ಕೆ ಬರದೇ ಇದ್ರೆ ಅಲ್ಲಿ ಹೋಗಿ ಅವ್ರಿಗೆ ಕೊಡ್ತೀವಿ. ಯಾಕಂದ್ರೆ ವಿ ಹ್ಯಾವ್ ಟು ಟೇಕ್ ದಿಸ್ ಟು ದ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಬೇಕಲ್ವಾ? ಈಗ ಸತ್ಯಪ್ರಕಾಶ್ ಅವರೇ, ಈ ಪಾದಯಾತ್ರೆ ಅನ್ನೋದು ಒಂದು ರಾಜಕಾರಣದಲ್ಲಿ ಒಂದು ತಮಾಷೆಯ ವಿಚಾರ ಅಲ್ಲ. ಯಾಕಂದ್ರೆ ಪಾದಯಾತ್ರೆಗೆ ಅದು ಅದರದೇ ಆದ ಒಂದು ಮಹತ್ವ ಇರುತ್ತೆ. ಅದು ರಾಜಕೀಯವಾಗಿ ಮಾಡ್ಲಿ, ತಂತ್ರಗಾರಿಕೆಯನ್ನೇ ಮಾಡ್ಲಿ, ಷಡ್ಯಂತ್ರ ರೂಪಿಸೋದೇ ಮಾಡ್ಲಿ, ಅಥವಾ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಮಾಡ್ಲಿ, ಆ ಪಾದಯಾತ್ರೆಗೆ ಅದರದ್ದೇ ಆದ ಒಂದು ಗಂಭೀರತೆ ಸಹಜವಾಗಿ ಬಂದಿರುತ್ತೆ. ಯಾಕೆಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಅದೇ ಪಾದಯಾತ್ರೆ ಮೂಲಕವೇ ಒಂದು ಚಾರ್ಮ್ ಅನ್ನ, ಒಂದು ರಾಜಕೀಯ ಶಕ್ತಿಯನ್ನ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಅದನ್ನ ಒಂದು ರೀತಿ ಮೆಟ್ಟಿಲಾಗಿ ಮಾಡ್ಕೊಂಡಿದ್ರು. ಈಗ ನಡೆಯುವ ಈಗ ನಡೆಯುವ ಪಾದಯಾತ್ರೆ ಸರ್ಕಾರವನ್ನೇನಾದ್ರೂ ಪತನಕ್ಕೆ ಕಾರಣ ಆಗ್ಬೋದಾ, ಅಥವಾ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಏನಾದ್ರು ಪರಿಣಾಮ ಬೀರ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ಹೇಗೆ ಅನ್ಸುತ್ತೆ ಇದು? ಸಿದ್ದರಾಮಯ್ಯ ಅವರು 2013ಕ್ಕಿಂತ ಮುಂಚೆ 2012ರಲ್ಲಿ ಮಾಡಿರುವ ಪಾದಯಾತ್ರೆಯಲ್ಲಿ ಅವ್ರಿಗೆ ನೈತಿಕತೆ ಇತ್ತು ಅದ್ರ ಬಗ್ಗೆ. ಈಗ ಇರುವ ಈ ಅಪೋಸಿಷನ್ ಪಾರ್ಟಿಗೆ ಈ ಮೂಡ ಸ್ಕ್ಯಾಮ್ ಬಗ್ಗೆ ಯಾವ ನೈತಿಕತೆನೂ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ಏನು ಸ್ಕ್ಯಾಮೇ ಇಲ್ಲ ನಮ್ಮ ಕಡೆಯಿಂದ. ನಾವೇ ಅದನ್ನ ರೆಡ್ ಫ್ಲಾಗ್ ಹಾಯಿಸ್ಟ್ ಮಾಡಿ 50-50 ರೇಷದಲ್ಲಿ ಇನ್ನು ಮುಂದೆ ಕೊಡ್ಬೇಡ್ರಪ್ಪ. ಯಾಕಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಸ್ಟೇಟ್ ಮಿನಿಸ್ಟ್ರಿಯಿಂದ ಅದಕ್ಕೆ ಅನುಮತಿ ಇಲ್ಲ, ಯಾಕೆ ಕೊಡ್ತಾ ಇದೀರಾ ಅಂತ ಹೇಳಿತ್ತು. ನಾವೇ ಫಸ್ಟ್ ಹೇಳಿರೋದು ಇನ್ನು ಮುಂದೆ ಕೊಡ್ಬೇಡಿ ಅಂತ. ಅವ್ರೇನ್ ಹೇಳ್ತಾ ಇದಾರೆ, ಹೈಕೋರ್ಟ್ ಅಲ್ಲಿ ಒಂದು ರೂಲಿಂಗ್ ಇದೆ, ಅದು ಹೈಕೋರ್ಟ್ ರೂಲಿಂಗ್ ಇದ್ದಿದ್ದು ಬರೀ BDA ಮಾತ್ರ ಹೊರತು ಮೂಡಾಗಲ್ಲ. ಸೊ ಬೈರತಿ ಸುರೇಶ್ ಅವರೇನೆ ಅದಕ್ಕೆ ಸ್ಟಾಪ್ ಮಾಡಿದ್ದು ಅಲ್ವಾ? ಸೊ ನಮ್ಗೂ ಅದಕ್ಕೆ ಏನ್ ಸಂಬಂಧ? ಈಗ ನಮ್ಮವ್ರು ಯಾರನ್ನ ನಾಳೆ ಬೆಳಿಗ್ಗೆ ಇದ್ರೆ ಅವಾಗ ಮಾತಾಡಿ. ಸಿದ್ದರಾಮಯ್ಯ ಅವರು ಈ 14 ಸೈಟ್ ಅಲ್ಲದೆ ಇನ್ನ 48 ಸೈಟ್ ತಗೊಂಡವ್ರೆ ಅಂದ್ರೆ ಅವಾಗ ಮಾತಾಡಿ. ಇನ್ನೊಂದು ಅದೇ ಈ ಪ್ರಕರಣ ಸಂಬಂಧಪಟ್ಟ ಇನ್ನೊಂದು ವಿಚಾರ ಮುಖ್ಯವಾಗಿ ಕೇಳಿ ಬರುತ್ತೆ ಏನಂದ್ರೆ, ಈಗ ಅದೇ ಜಾಗದಲ್ಲೇ ತುಂಬಾ ಸೈಟ್ಗಳು ಖಾಲಿ ಇದ್ವು, 100-200 ಸೈಟ್ ಖಾಲಿ ಇದ್ರು ಕೂಡ ಬೇರೆ ಕಡೆ ಕೊಡುವಂತ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಬರುತ್ತೆ. ಯಾರು ಕೊಟ್ಟಿರೋದು ಸೈಟ್ಗಳು? ತೆಗೆದುಕೊಂಡಿರೋದು. ಅದೇ ಯಾರು ಕೊಟ್ಟಿದ್ದಾರೆ ಸೈಟು? ಅದೇ ಅದು ಕಾಂಗ್ರೆಸ್ ಸರ್ಕಾರನ.
ಅಲ್ಲ ಹೇಳಿದ್ರು ಅಲ್ಲೇ ತಗೋಬೋದಿತ್ತಲ್ಲ ಮತ್ತೆ ಬೇರೆ ಕಡೆ ಹೋದ್ರಿ ಅಂತ ತುಂಬಾ ಸೈಟ್ ಇದ್ವಲ್ಲ ಅನ್ನೋ ಪ್ರಶ್ನೆ ಬರುತ್ತಪ್ಪ. ಅದೇ ರೀ ನಮ್ಮ ಪಾರ್ವತಿ ಸಿದ್ದರಾಮಯ್ಯ ಬರ್ಕೊಟ್ಟಿದ್ರ ನನ್ಗೆ ಇಲ್ಲೇ ಕೊಡಿ ಅಂತ. ಅಲ್ಲ ಅಲ್ಲಿದ್ದು ಅಲ್ಲೇ ಯಾಕೆ ತಗೊಳ್ಳಿಲ್ಲ ಅನ್ನೋ ಪ್ರಶ್ನೆ. ನಾವ್ಯಾರು ತಗೊಳಕ್ ಅವ್ರು ಕೊಡ್ಬೇಕು. ನಮ್ಗೆ ಅಲ್ಲೇ ಕೊಡಿ, ನಾವು ಇಲ್ಲ ಅಲ್ಲೇ ಇದೆಯಲ್ಲ ಖಾಲಿ ಇದೆಯಲ್ಲ ಕೊಡಿ ಅಂತ ತಗೋಬೋದಿತ್ತ. ನಾವು ಬರ್ದಿರ್ತೀವಿ ನಮ್ಗೆ ಬದ್ಲಿ ಸೈಟ್ ಕೊಡಿ ಅಂತ ಬರ್ದಿರ್ತೀವಿ ಹೊರತು ಎಲ್ಲೂ ಇಲ್ಲೇ ಕೊಡಿ ಅಲ್ಲೇ ಕೊಡಿ ಅಂತ ನಾವು ಬರೆಯಲ್ಲ. ಸರ್ ಈಗ ಓಕೆ ಇದೆಲ್ಲ ಆಯ್ತು ಸರ್. ಈಗ ನೀವು ಜಸ್ಟಿಸ್ ದೇಸಾಯಿ ಕಮಿಷನ್ ಮಾಡಿದ್ರಿ, ನಿಮ್ ಸರ್ಕಾರ ಮಾಡಿದೆ. ಈಗ ಏನ್ ಸರ್ ಎನ್ಕ್ವೈರಿ ಕಮಿಷನ್ ಪ್ರೊಸೀಡಿಂಗ್ಸ್ ಏನಾದ್ರು ಶುರು ಆಯ್ತಾ ಸರ್? ಪ್ರಿಲಿಮಿನರಿ ಇದು ಆಗುತ್ತಾ? ಆಗಿದೆ, ಅವ್ರಿಗೆ ಸಮಯಾವಕಾಶ ಎಷ್ಟು ಕೊಟ್ಟಿದಾರೋ ಅದರ ಪ್ರಕಾರ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ದ ಸ್ಕೋಪ್ ಆಫ್ ಇನ್ವೆಸ್ಟಿಗೇಷನ್ ಇಸ್ ಸ್ಪ್ಯಾನಿಂಗ್ ಓವರ್ ಮೆನಿ ಚೀಫ್ ಮಿನಿಸ್ಟರ್ಸ್. ದಟ್ಸ್ ರೈಟ್ ಸರ್. ಈಗ ದಿ ಟರ್ಮ್ ಆಫ್ ದಿ ಆಫೀಸ್ ಮೇ ಬಿ 6 months ಆರ್ ವಾಟ್ ಎವರ್ ಇಟ್ ಈಸ್. ದಿ ಪ್ರಿಲಿಮಿನರಿ ಪ್ರೊಸೀಡಿಂಗ್ಸ್ ಆಗ್ಲಿ ಮತ್ತೆ ಇದಾಗ್ಲಿ ಇದು ಅಧಿಕೃತವಾಗಿ ಚಾಲನೆಗೆ ಬಂತ ಸರ್? ವಿಚಾರಣಾ ಆಯೋಗದ್ದು ಕಾರ್ಯಕಲಾಪಗಳು ಶುರುವಾಯ್ತಾ? ಶುರು ಆಗಿದೆ ಅಂತ ಅನ್ಸುತ್ತೆ ನನಗೆ, ಶುರುವಾಗಿದೆ. ಓಕೆ, ಈಗ ಕೊನೆಯದಾಗಿ ಈಗ ಈ ಒಂದು ಪಾದಯಾತ್ರೆ ಬಿಜೆಪಿಯಲ್ಲೇ ಮತ್ತೆ JDS ನಲ್ಲೇ ಒಂದು ರೀತಿಯ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸೊ ಸರ್ಕಾರದ ತಂತ್ರಗಾರಿಕೆ ಏನು ಅಂತ, ಏನು ನಿಮ್ಗೆ ತುಂಬಾ ಕಾಮನ್ ಆಗಿರ್ತೀರಾ, ಕೂಲ್ ಆಗಿರ್ತೀರಾ, ಅಥವಾ ಏನಾದ್ರು ತಂತ್ರಗಾರಿಕೆ ನೀವು ಕೂಡ ಮಾಡ್ತೀರಾ ಅಂತ, ಹೇಗೆ ಅಂತ? ನೋಡಿ, ಇವಾಗ ಫ್ಲಡ್ ಬಂದಿದೆ, ಅದು ನಮ್ಗೆ ಪ್ರಯಾರಿಟಿ. ಆ ಫ್ಲಡ್ ಅಲ್ಲಿ ಯಾರ್ಯಾರು ಅಫೆಕ್ಟೆಡ್ ಆಗಿದ್ದಾರೆ ನಮ್ಮ ರೈತರು, ಅವ್ರಿಗೆಲ್ಲ ಏನೇನು ಪರಿಹಾರ ಕೊಡಬೇಕು ಅದೆಲ್ಲ ಪರಿಹಾರ ಕೊಡಬೇಕು. ಒಳ್ಳೆ ಮಾನ್ಸೂನ್ ಆಗಿದೆ, ರೈತರಿಗೆ ಬೀಜ ಅವೆಲ್ಲ ಪೆಸ್ಟಿಸೈಡ್ ಫರ್ಟಿಲೈಸರ್ ಏನೇನು ಕೊಡಬೇಕು ಅದೆಲ್ಲ ಕೊಡಬೇಕಾಗಿದೆ. ಆಮೇಲೆ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಬಜೆಟ್ ಈ ಸತಿ ಇನ್ನ ಜಾಸ್ತಿ ನಾವು ಮೊಬಿಲೈಸೇಷನ್, ರಿಸೋರ್ಸಸ್ ಮೊಬಿಲೈಸೇಷನ್ ಮಾಡಬೇಕು, ಅದ್ರ ಕಡೆ ನಮ್ ಗಮನ ಇರುತ್ತೆ ಹೊರತು ಇವರು ಅಪೋಸಿಷನ್ ಕೆಲಸ ದೇರ್ ಇಸ್ ಎ ನಾರ್ಮಲ್ ಸೇಯಿಂಗ್. ಓಕೆ, ಸೆಷನ್ ನಲ್ಲಿ ಇದೇ ವಿಚಾರಗಳ ಬಗ್ಗೆ ಗಂಭೀರವಾದಂತಹ ಗಹನವಾದಂತಹ ಚರ್ಚೆ ಮಾಡೋದಕ್ಕೆ ಅವಕಾಶ ಇತ್ತು, ಆದ್ರೆ ಅದಾಗ್ಲಿಲ್ಲ ಅನ್ಫಾರ್ಚುನೇಟ್ಲಿ. ಅವ್ರು ಮಾಡೋದಕ್ಕೆ ನಾವೇನ್ ಮಾಡಕ್ಕಾಗಲ್ಲ. ಅವ್ರಿಗೆ ಸಿಕ್ಕಿರೋ ಒಂದು ಆಪರ್ಚುನಿಟಿನ ಬೇರೆದಕ್ಕೆ ಉಪಯೋಗಿಸ್ಕೊಂಡು ಸರ್ಕಾರವು ಕೂಡ ವಿಪಕ್ಷಗಳು ಆಗ್ರಹ ಪಡಿಸಿದಾಗ ಒಂದಷ್ಟು ಸಮಯ ಕೊಡ್ಬೋದಿತ್ತಪ್ಪ, ನಿಮಗೆ ಭಯ ಇಲ್ಲ, ನೀವು ತಪ್ಪು ಮಾಡಿಲ್ಲ, ನೀವು ಹಗರಣನೆ ಮಾಡಿಲ್ಲ ಅಂದಾಗ ಮಾತಾಡಿ ಅಂತ ಹೇಳಿ ನೀವು ಕೊಡ್ಬೋದಿತ್ತಪ್ಪ, ನೀವ್ ಯಾಕೆ ಸ್ವಲ್ಪ ನುಣುಚಿಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರಿ ಅಂತ. ಸರ್ಕಾರದ ಕೈಯಲ್ಲಿ ಇರಲ್ಲ ಅಸೆಂಬ್ಲಿ ಪ್ರೊಸೀಡಿಂಗ್ಸ್. ಅಸೆಂಬ್ಲಿ ಪ್ರೊಸೀಡಿಂಗ್ಸ್ ನಮ್ಗೂ ಅದಕ್ಕೆ ಸಂಬಂಧ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಚರ್ಚೆಯಲ್ಲಿ ಜಾಯ್ನ್ ಆಗಿ ನಿಮ್ಮ ಚಿಂತೆ